ಇಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದಂಥ HR ಗವಿಯಪ್ಪ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ಕಾರಣ ಇಷ್ಟೇ, ಮೊನ್ನೆ ತಾನೇ ಶನಿವಾರ ಕೋರ್ಟ್ ಮುಂಭಾಗದಲ್ಲಿ ಸಿದ್ದಿಪ್ರಿಯ ಬೇಕರಿ ಮುಂದುಗಡೆ ಅಲ್ಲಿ ರೋಡ್ ಬ್ರೇಕರ್ಸ್ಗಳೆಲ್ಲದ ಕಾರಣಕ್ಕಾಗಿ ಬಸ್ಸನ್ನು ಅತಿ ವೇಗವಾಗಿ ಬಂದು ನಮ್ಮ ತಾವರೆಕೆರೆ ಯಜಮಾನರಾದ ತಿಮ್ಮಣ್ಣವರಿಗೆ ಡಿಕ್ಕಿ ಹೊಡೆದು ಆ ಒಂದು ಅಪಘಾತದಲ್ಲಿ ಸ್ಥಳದಲ್ಲೇ ಅವರು ಮರಣಹೊಂದಿದರು. ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆಗಬಾರ್ದು, ಅನಾಹುತಗಳು ಆಗಬಾರ್ದು ಅಂತೇಳಿ ಪ್ರಮುಖ ಸರ್ಕಲ್ಗಳಲ್ಲಿ ಈಗಾಗಲೇ ಅಂಬೇಡ್ಕರ್ ಸರ್ಕಲಲ್ಲಿದೆ, ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿದೆ, ವಾಲ್ಮೀಕಿ ಸರ್ಕಲಲ್ಲಿ ಒಂದು ಭಾಗದಲ್ಲಿದೆ, ಇನ್ನು ಎರಡು ಭಾಗದಲ್ಲಿ ರೋಡ್ ಬ್ರೇಕರ್ಸ್ ಇಲ್ಲ. ಅದೇ ರೀತಿ ಏಕಲವ್ಯ ಸರ್ಕಲ್ ಯಾವ ರೀತಿ ಬಿಸಿ ಇರುತ್ತೆ ಅಂದರೆ ಬೆಳಿಗ್ಗೆ ಒಂದೂವರೆ ತಾಸು ಅಲ್ಲಿ ಲಿಟಲ್ ಫ್ಲವರ್ ಸ್ಕೂಲ್ ಇರೋದ್ರಿಂದ ಹೋಗೋ ಬರೋ ವೆಹಿಕಲ್ಗಳು, ಆಟೋಗಳು ಅತಿಯಾಗಿ ತಿರುಗಾಡ್ತಿರ್ತವೆ. ಅಲ್ಲಿ ಯಾವುದೇ ರೋಡ್ ಬ್ರೇಕರ್ಸ್ ಇಲ್ಲ. ಹಾಗಾಗಿ ಅಂಥ ಸರ್ಕಲ್ಗಳಲ್ಲಿ ಪ್ರಮುಖ ಸರ್ಕಲ್ಗಳು APMC ಸರ್ಕಲ್ ಆಗಿರ್ಬೋದು, ಬಳ್ಳಾರಿ ರೋಡ್ ಸರ್ಕಲ್ ಆಗಿರ್ಬೋದು, ಇಂಥ ಪ್ರಮುಖ ಮೂರಂಗಡಿ ಸರ್ಕಲ್ ಆಗಿರ್ಬೋದು, ಅಂತೆಲ್ಲ ಬ್ರೇಕರ್ಸ್ಗಳು ಹಾಕಲಿ. ಹಾಗಾಗಿ ಮಾನ್ಯ ಶಾಸಕರನ್ನು ಹೇಳಿದ್ದೀವಿ, ಸಂಬಂಧಪಟ್ಟ ಇಲಾಖೆಗೆ ಹೇಳ್ತು ಅಂತ ಹೇಳಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಶಾಸಕರ ಒಂದು ಮನವಿಗೆ ಸ್ಪಂದಿಸಿ ಶೀಘ್ರವೇ ಈ ಒಂದು ಕೆಲಸ ವೇಗದ ತಡೆಯನ್ನು ಅಲ್ಲಲ್ಲೇ ಆಗ್ತಾ ಇದ್ದರೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತವೆ ವೆಹಿಕಲ್ಗಳು, ಹಾಗಾಗಿ ಅಪಘಾತಗಳು ಆಗೋದಿಲ್ಲ ಎಂಬ ಒಂದು ಇದರಲ್ಲಿ ಮನವಿ ಕೊಟ್ಟಿದ್ದೀವಿ. ಅವರು ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತು ಅಂತ ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ಬಂದು ಈ ಒಂದು ವೇಗದ ತಡೆಗಳನ್ನು ಶೀಘ್ರವೇ ಅಳವಡಿಸ್ಬೇಕಂತ ಏನು ಕೊಟ್ಟೋದಕ್ಕಾಗಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗೆ ಧನ್ಯವಾದ ತಿಳಿಸು. ಅದೇ ರೀತಿ ಮಾನ್ಯ ಶಾಸಕರು ಕೂಡ ಈ ರೀತಿ ಒಂದು ಕೆಲಸ ಮಾಡಿಕೊಟ್ರೆ, ಅದು ಶೀಘ್ರದಲ್ಲೇ ಮಾಡಿಕೊಟ್ರೆ ಅವರಿಗೂ ಅಭಿನಂದನೆಗಳು ಸಲ್ಲಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ